ಕ್ಯಾಪ್ಟನ್ ಮಿಲ್ಲರ್ ಸಿನಿಮಾ ಬಂದು ಔಟ್ ಅಂಡ್ ಔಟ್ ಧನುಷ್ ಶೋ ಅಂತಾನೆ ಹೇಳ್ಬೇಕು. ಧನುಷ್ ಅವರ ಪರ್ಫಾರ್ಮೆನ್ಸ್, ನಮ್ಮ ಶಿವಣ್ಣ ಅವರ ಸ್ಟ್ರಾಂಗ್ ಕ್ಯಾಮಿಯೋ, ಕ್ರೇಜಿ ಆಕ್ಷನ್ ಬ್ಲಾಕ್ಸ್, ಬ್ರಿಟಿಷರ ವಿರುದ್ಧ ಅಪ್ರೆಸ್ ಕ್ಲಾಸ್ ನ ವೈಲೆಂಟ್ ಹೋರಾಟ, ಇವು ಕ್ಯಾಪ್ಟನ್ ಮಿಲ್ಲರ್ ಸಿನಿಮಾದ ಹೈಲೈಟ್ಸ್. ವೆಲ್ಕಮ್ ಟು ಮೂವಿ ಜಂಕ್ ಯೂಟ್ಯೂಬ್ ಚಾನಲ್. ಅರುಣ್ ಮಾಥೇಶ್ವರನ್ ನಿರ್ದೇಶನದ 3ನೇ ಸಿನಿಮಾ ಕ್ಯಾಪ್ಟನ್ ಮಿಲ್ಲರ್. ಧನುಷ್ ಆಕ್ಟ್ ಮಾಡಿರೋ ಪ್ಯಾನ್ ಇಂಡಿಯನ್ ಸಿನಿಮಾ ಕ್ಯಾಪ್ಟನ್ ಮಿಲ್ಲರ್ ನ ನಮ್ಮ ಇವತ್ತಿನ ವಿಡಿಯೋದಲ್ಲಿ ರಿವ್ಯೂ ಮಾಡ್ತಾ ಇದೀವಿ. ಸಿನಿಮಾದಲ್ಲಿ ಏನ್ ಇಷ್ಟ ಆಯ್ತು, ಏನ್ ಕಷ್ಟ ಆಯ್ತು ಅನ್ನೋದನ್ನ ಹೇಳ್ತೀವಿ. ಸಿನಿಮಾದ ಕಥೆ ನಡೆಯೋದು ಪ್ರೀ ಇಂಡಿಪೆಂಡೆನ್ಸ್ ಇಂಡಿಯಾದಲ್ಲಿ. ಬ್ರಿಟಿಷರ ರೂಲ್ ಇರಬೇಕಿದ್ರೆ ಈಸಾ ಅಕ್ಕ ಕ್ಯಾಪ್ಟನ್ ಮಿಲ್ಲರ್ನ ತಾಯಿ ಕಥೆಯನ್ನ ನರೇಟ್ ಮಾಡ್ತಾಳೆ. ಸಿನಿಮಾ ಅಲ್ಲಿಂದ ಶುರುವಾಗತ್ತೆ. ಸುಮಾರು 600 ವರ್ಷಗಳ ಹಿಂದೆ ಶಿವನ ದೇವಸ್ಥಾನದಲ್ಲಿ ಕೊರನ್ನಾರ್ ದೇವರ ವಿಗ್ರಹವನ್ನ ಬಚ್ಚಿಡಲಾಗಿತ್ತು. ದೇವಸ್ಥಾನವನ್ನ ಕಟ್ಟಿದ ಮೇಲೆ ಹೇಗೆ ತಮ್ಮ ಜನಗಳಿಗೆ ಇಲ್ಲಿ ವಾಸ ಮಾಡೋಕೆ ಜಾಗ ಕೊಡಲಾಯಿತು ಮತ್ತು ದೇವಸ್ಥಾನದ ಒಳಗೆ ನಮ್ಮನ್ನ ಯಾಕೆ ಬಿಡಲ್ಲ ಅನ್ನೋದನ್ನ ಹೇಳ್ತಾಳೆ. ಈಸನ ಅಣ್ಣ ಶಿವಣ್ಣ ಫ್ರೀಡಮ್ ಫೈಟರ್, ಮನೆಯಿಂದ ದೂರ ಇದ್ಕೊಂಡು ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಾ ಇರ್ತಾನೆ. ಇವರ ತಾಯಿ ತೀರ್ಕೊಂಡು ಇಷ್ಟಪಟ್ಟ ಹುಡುಗಿ ಸಿಕ್ಕದೇ ಇದ್ದಾಗ ಈಸಾ ಆರ್ಮಿಗೆ ಸೇರ್ಕೊಂಡು ಮಿಲ್ಲರ್ ಆಗ್ತಾನೆ. ಆಮೇಲೆ ಬರೋ ಒಂದಷ್ಟು ಸಿಚುಯೇಷನ್ಸ್ ಅವನನ್ನ ಕ್ಯಾಪ್ಟನ್ ಮಿಲ್ಲರ್ ಆಗಿ ಮಾಡುತ್ತೆ. ಅಲ್ಲಿಂದ ಮಿಲ್ಲರ್ನ ಹೋರಾಟ ಫ್ರೀಡಮ್ಗಾಗಿ ಹಾಗೂ ತಮ್ಮ ಊರಿನ ಜನಗಳನ್ನ ದೇವಸ್ಥಾನದ ಒಳಗೆ ಪ್ರವೇಶ ಮಾಡಿಸೋದಕ್ಕಾಗಿ ಆಪರೇಷನ್ ವಿರುದ್ಧ ನಡೆಯುತ್ತೆ. ಅದರಲ್ಲಿ ಮಿಲ್ಲರ್ ಗೆಲ್ತಾನ ಅನ್ನೋದನ್ನ ನೀವು ಸಿನಿಮಾದಲ್ಲೇ ನೋಡಬೇಕು. ಅರುಣ್ ತಮ್ಮ ಹಿಂದಿನ ಸಿನಿಮಾಗಳಂತೆ ಈ ಸಿನಿಮಾದಲ್ಲೂ ಸಿಕ್ಕಾಬಟ್ಟೆ ವೈಲೆನ್ಸ್ ಇಟ್ಟಿದ್ದಾರೆ. ಅವರು ಟಾರೆಂಟಿನೋ ಇಂದ ತುಂಬಾ ಇನ್ಸ್ಪೈರ್ ಆಗಿರೋದು ಸಿನಿಮಾದಲ್ಲಿ ಎದ್ದು ಕಾಣುತ್ತೆ. ಸಿನಿಮಾದಲ್ಲಿ ಸಾಕಷ್ಟು ಕಿಲ್ಲಿಂಗ್ ಶಾಟ್ಸ್ ಇದ್ದು ಅದರಲ್ಲಿ ಟಾರೆಂಟಿನೋ ಸ್ಟೈಲ್ ಕಾಣಿಸುತ್ತೆ. ಆಮೇಲೆ ಟಾರೆಂಟಿನೋರ ಕಿಲ್ ಬಿಲ್ ತರ ಕ್ಯಾಪ್ಟನ್ ಮಿಲ್ಲರ್ ಅನ್ನ ಚಾಪ್ಟರ್ಸ್ ಅಲ್ಲಿ ಹೇಳ್ತಾರೆ ಡೈರೆಕ್ಟರ್ ಅರುಣ್. ಸಿನಿಮಾದ ಪ್ರೊಟೋಗನಿಸ್ಟ್ ಈಸಾ ಕ್ಯಾಪ್ಟನ್ ಮಿಲ್ಲರ್ ನ ಕ್ಯಾರೆಕ್ಟರ್ ಆರ್ಕ್ ಅನ್ನ, ಅವನ ಜರ್ನಿಯನ್ನ ನಿರ್ದೇಶಕರು ತುಂಬಾ ಚೆನ್ನಾಗಿ ಡಿಸೈನ್ ಮಾಡ್ಕೊಂಡಿದ್ದಾರೆ. ಫಸ್ಟ್ ಹಾಫ್ ನಲ್ಲಿ ಈಸಾ ತನ್ನ ಸ್ವಾರ್ಥಕ್ಕಾಗಿ ಬದಲಾಗ್ತಾನೆ, ಆದ್ರೆ ಸೆಕೆಂಡ್ ಹಾಫ್ ನಲ್ಲಿ ಅವನ ಪಾತ್ರ ಒಂದು ಉದ್ದೇಶಕ್ಕಾಗಿ ಬದಲಾಗತ್ತೆ. ಆ ಪಾತ್ರಕ್ಕೊಂದು ರಿಯಲೈಸೇಷನ್ ಇದೆ. ತನ್ನವರಿಗಾಗಿ ಮಿಲ್ಲರ್ ಸಿಕ್ಕಾಪಟ್ಟೆ ವೈಲೆಂಟ್ ಆಗ್ತಾನೆ. ಅರುಣ್ ಮಾಥೇಶ್ವರನ್ ಅವರದ್ದು ಅವರದೇ ಆದ ಒಂದು ನರೇಟಿವ್ ಸ್ಟೈಲ್ ಇದೆ. ಅವರು ಸ್ಕ್ರೀನ್ ಪ್ಲೇ ಹಾಗೂ ರೈಟಿಂಗ್ ನಲ್ಲಿ ಸಿಕ್ಕಾಪಟ್ಟೆ ರಶ್ ಮಾಡಲ್ಲ. ಇದು ಸಿನಿಮಾದ ಪೇಸ್ ಅನ್ನ ಸ್ಲೋ ಮಾಡುತ್ತೆ. ಫಸ್ಟ್ ಹಾಫ್ ಸ್ಲೋ ಇದ್ರೆ ಪೋಸ್ಟ್ ಇಂಟರ್ವಲ್ ನ ಕೆಲವು ಭಾಗ ಕೂಡ ಸ್ಲೋ ಇದೆ. ಸೆಕೆಂಡ್ ಹಾಫ್ ನಲ್ಲಿ ಪೇಸ್ ಪಿಕಪ್ ಆಗುತ್ತೆ. ಕ್ಲೈಮ್ಯಾಕ್ಸ್ ಹಾಗೂ ಪ್ರೀ ಕ್ಲೈಮ್ಯಾಕ್ಸ್ ಪೂರ್ತಿ ಗನ್ ಫೈರಿಂಗ್ಸ್, ಆಕ್ಷನ್ ಬ್ಲಾಕ್ಸ್ ಇದೆ. ಇನ್ನು ಪರ್ಫಾರ್ಮೆನ್ಸ್ ಗಳ ವಿಷಯಕ್ಕೆ ಬರೋದಾದ್ರೆ ಧನುಷ್ ಇಡೀ ಸಿನಿಮಾವನ್ನ ತಮ್ಮ ಶೋಲ್ಡರ್ ಅಲ್ಲಿ ಕ್ಯಾರಿ ಮಾಡಿದ್ದಾರೆ ಅಂತಾನೆ ಹೇಳಬೇಕು. ಅವರ ಪರ್ಫಾರ್ಮೆನ್ಸ್ ಎಬಿಲಿಟಿ ಬಗ್ಗೆ ಎಲ್ರಿಗೂ ಗೊತ್ತಿದೆ ಹಾಗೂ ಕ್ಯಾಪ್ಟನ್ ಮಿಲ್ಲರ್ ನಲ್ಲೂ ಅವರು ಡಿಸಪಾಯಿಂಟ್ ಮಾಡಿಲ್ಲ. ಧನುಷ್ ಕ್ಯಾಪ್ಟನ್ ಮಿಲ್ಲರ್ ನ ಪಾತ್ರವನ್ನ ನಿಜಕ್ಕೂ ಜೀವಿಸಿದ್ದಾರೆ ಅಂತಾನೆ ಹೇಳಬೇಕು. ನಮ್ಮ ಶಿವಣ್ಣ ಅವರದ್ದು ಸಿನಿಮಾದಲ್ಲಿ ಇಂಪಾರ್ಟೆಂಟ್ ರೋಲ್. ಅವರ ರೋಲ್ ತುಂಬಾ ಪ್ರಾಮಿನೆಂಟ್ ಸಿಚುವೇಶನ್ ಅಲ್ಲಿ ಬರುತ್ತೆ, ಬಟ್ ಅಷ್ಟೊಂದು ಇಂಪ್ಯಾಕ್ಟ್ ಮಾಡಲ್ಲ ಅಂತ ನಮ್ಗನ್ನಿಸ್ತು. ಅವರು ಸೇವಿಯರ್ ಆಗಿ ಬರೋ ಸೀನ್ ಪ್ರೆಡಿಕ್ಟೇಬಲ್ ಆಗಿದೆ. ಅವರು ಆಸ್ ಯೂಶುವಲ್ ಆಗಿ ಕದರ್ ಆಗಿ ಮಾಸ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಕನ್ನಡ ಆಡಿಯನ್ಸ್ಗೆ ವಿಜುವಲ್ ವರ್ತಿ ಮೂಮೆಂಟ್ಸ್ ಅಂತೂ ಸಿನಿಮಾದಲ್ಲಿ ಸಿಗುತ್ತೆ. ನೀನು ನಾಯಕಿ ಪ್ರಿಯಾಂಕಾ ಮೋಹನ್ ಅವರಿಗೆ ಹೆಚ್ಚು ಸ್ಕ್ರೀನ್ ಸ್ಪೇಸ್ ಇಲ್ಲ ಹಾಗೂ ಅವರ ಪಾತ್ರ ನಾರ್ಮಲ್ ಆಗಿದೆ. ಸ್ಟೋರಿ ಮುಂದೆ ಹೋಗೋಕೆ ಹೆಲ್ಪ್ ಮಾಡುತ್ತೆ. ಟೆಕ್ನಿಕಲ್ ಆಸ್ಪೆಕ್ಟ್ಸ್ಗೆ ಬಂದ್ರೆ ಮ್ಯೂಸಿಕ್ ಡೈರೆಕ್ಟರ್ ಜಿ.ವಿ. ಪ್ರಕಾಶ್ ಅವರ BGM ಹಾಗೂ ಕಿಲ್ಲರ್ ಸಾಂಗ್ ನಿಜಕ್ಕೂ ಸಿನಿಮಾವನ್ನ ಎಲಿವೇಟ್ ಮಾಡುತ್ತೆ. ಕೆಲವು ಕಡೆ ಅವರ ಮ್ಯೂಸಿಕ್ ಅಂತೂ ಕ್ರೇಜಿ. ಸಿನಿಮಾದ ಮೇಜರ್ ಹೈಲೈಟ್ಸ್ ಗಳಲ್ಲಿ ಇದು ಕೂಡ ಒಂದು. ಸಿದ್ಧಾರ್ಥ್ ನುನಿ ಅವರ ಸಿನಿಮಾಟೋಗ್ರಫಿ ಹಾಗೂ ಜಿ.ವಿ. ಅವರ ಮ್ಯೂಸಿಕ್ ಡೈರೆಕ್ಟರ್ ಅರುಣ್ ಅವರ ಸ್ಟೈಲ್ಗೆ ತಕ್ಕ ಹಾಗಿವೆ. ಕನ್ನಡ ಡಬ್ಬಿಂಗ್ ಅಥೆಂಟಿಕ್ ಆಗಿದೆ. ಡೈಲಾಗ್ಸ್ ಕೂಡ ಚೆನ್ನಾಗಿದೆ. ಅಷ್ಟೇ ಅಲ್ಲ, ಸಾಂಗ್ಸ್ ನ ಕನ್ನಡ ಲಿರಿಕ್ಸ್ ಕೂಡ ಚೆನ್ನಾಗಿದೆ. ರಾಜರು, ರಾಜ ಮನೆತನದವರು ಅಪ್ರೆಸ್ ಕ್ಲಾಸ್ ನ ದೇವಸ್ಥಾನಕ್ಕೆ ಬಿಡದೆ ಮೇಲು ಕೀಳು ಅನ್ನೋ ಧೋರಣೆಯಲ್ಲಿ ಎಕ್ಸ್ಪ್ಲಾಯ್ಟ್ ಮಾಡಿದ್ರೆ ಬ್ರಿಟಿಷರು ಇನ್ನೊಂಥರ ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ. ಸೊ ಇಬ್ಬರ ವಿರುದ್ಧವೂ ಈ ಅಪ್ರೆಸ್ ಕ್ಲಾಸ್ ತಮ್ಮ ಫ್ರೀಡಮ್ಗಾಗಿ ಹೋರಾಡುತ್ತೆ ಅನ್ನೋ ಪರ್ಸ್ಪೆಕ್ಟಿವ್ ಹೊಸದಾಗಿದೆ. ಕ್ಯಾಪ್ಟನ್ ಮಿಲ್ಲರ್ ನ ಒನ್ ಲೈನ್ ರಿವ್ಯೂ ಏನಪ್ಪಾ ಅಂದ್ರೆ, ಸಿನಿಮಾ ಬಂದು ಅರುಣ್ ಮಾಥೇಶ್ವರನ್ ಸ್ಟೈಲ್ ನಲ್ಲಿದೆ. ಪೇಸ್ ಸ್ಲೋ ಇದೆ, ಜಾಸ್ತಿ ಲಾಂಗ್ ಶಾಟ್ಸ್ ಇದೆ, ಅಪ್ರೆಸ್ ಕ್ಲಾಸ್ ನ ಎಕ್ಸ್ಪ್ಲಾಯ್ಟೇಷನ್ ಅಂತ ಇಶ್ಯೂ ಇದೆ. ಧನುಷ್ ಹಾಗೂ ಶಿವಣ್ಣ ಅವರ ಪರ್ಫಾರ್ಮೆನ್ಸ್ಗಳು ಸಿನಿಮಾದ ಹೈಲೈಟ್. ಆಮೇಲೆ ಆಕ್ಷನ್ ಬ್ಲಾಕ್ಸ್, ಫೈರಿಂಗ್ ಶಾಟ್ಸ್, ಜಿ.ವಿ. ಪ್ರಕಾಶ್ ಮ್ಯೂಸಿಕ್ ಕ್ಯಾಪ್ಟನ್ ಮಿಲ್ಲರ್ ನ ಮೇಜರ್ ಹೈಲೈಟ್ಸ್. ಕಮರ್ಷಿಯಲ್ ಪೇಸ್ ಸಿನಿಮಾನ ಇಷ್ಟಪಡೋರಿಗೆ ಈ ಮೂವಿ ನಿಜಕ್ಕೂ ಸ್ಲೋ ಅನ್ಸ್ಬೋದು. ಸೊ ಓವರ್ ಆಲ್ ಆಗಿ ಹೇಳೋದಾದ್ರೆ ಕ್ಯಾಪ್ಟನ್ ಮಿಲ್ಲರ್ ಎಕ್ಸ್ಪೆಕ್ಟೇಷನ್ಸ್ ನ ಮೀಟ್ ಮಾಡಿಲ್ಲ ಅಂತಾನೆ ಹೇಳಬೇಕು. ನೀವು ಕೂಡ ಸಿನಿಮಾ ನೋಡಿದ್ರೆ ಸಿನಿಮಾ ಬಗ್ಗೆ ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಮೂವಿ ಜಂಕ್ ಯೂಟ್ಯೂಬ್ ಚಾನಲ್ನ ಮರಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಳೊಂದಿಗೆ ಮತ್ತೆ ಬರ್ತೀವಿ. ಅಲ್ಲಿವರೆಗೂ ಹ್ಯಾವ್ ಎ ಗುಡ್ ಟೈಮ್.